ಫ್ರೆಂಡ್ಸ್ ಬಾಸುಮತಿ ರೈಸು ಎಲ್ಲ ಸ್ವಲ್ಪ ಅರ್ಧ ಆಗೈತೆ. ಸೂಪರಾಗಿ ಬಂದೈತೆ. ಪೀಸ್ ಮಾತ್ರ ತಿಂತಾ ಇದ್ರೆ ಏನೋ ಮತ್ತೆ ಮಾಡಿ ಇವತ್ತು ಮಟನ್ ಬಿರಿಯಾನಿ. ನಮಸ್ತೆ ಫ್ರೆಂಡ್ಸ್. ನಮಸ್ತೆ ಫ್ರೆಂಡ್ಸ್. ಸಂಡೇ ಸ್ಪೆಷಲ್ ಏನಂದ್ರೆ ಇವತ್ತು ಪೋರ್ಕ್ ಬಿರಿಯಾನಿ ಮಾಡ್ತಾ ಇದ್ರಿ. ಹುಡುಗರೆಲ್ಲ ಪೋರ್ಕ್ ಬಿರಿಯಾನಿ ಮಾಡ್ಬೇಕಂತ ಹೇಳಿದ್ದಕ್ಕೆ ಇವತ್ತು ಕಾಡಕ್ಕೆ ಬಂದು ಎಲ್ಲ ಪೋರ್ಕ್ ಬಿರಿಯಾನಿ ಮಾಡ್ತಾ ಇದ್ರಿ. ವಿಡಿಯೋ ಆದಷ್ಟು ಲಾಸ್ಟ್ದಂಗೆ ನೋಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಯ್ಸ್ ನಡಿ 12 ಗಂಟೆ ಮಧ್ಯಾಹ್ನದಲ್ಲಿ ಬಂದಿದ್ದೀವಿ ಪೋರ್ಕ್ ಬಿರಿಯಾನಿ ಮಾಡೋಣ ಅಂತ. ನೋಡ್ತಿದ್ದು ಕಲ್ಲುಳೆ ಇಲ್ಲ. ಫಸ್ಟ್ ವಿಡಿಯೋ ಮಾಡಿದ್ದೀವಿ ಅಲ್ಲಿಂದ ಕಲ್ಲು ತಗೊಬಂದು ಎಲ್ಲ ಹುಡ್ಲಾಡ್ಕೊಂಡು ಇವಾಗ ಬಿಸಿಲು ಹೆವಿ ಇದೆ. ಇವತ್ತು ಬಿಸಿಲು ಮಾತ್ರ ಸರಿಗೈತೆ, ಹೆವಿ ಬಿಸಿಲು. ಆದರೂ ಇವಾಗ ಮಾಡೋಣ ಅಂತ ಹುಡುಗರೆಲ್ಲ ರೆಡಿ ಆಗಾರೆ. ಪೋರ್ಕ್ ಬಿರಿಯಾನಿ ಮಾಡಿಬಿಡೋದು ಇವಾಗ. ನೋಡ್ರ ಬೆಟ್ಟಕ್ಕೆಲ್ಲ ಬೆಂಕಿ ಬಿಟ್ಟು ಎಲ್ಲ ಕೈಗಳೆಲ್ಲ ಇದಾಗ್ಬಿಟ್ಟು ನಿಧಾನ ಮಾಡೋಣ, ಹುಷಾರು. ಗುರು ಈ ಬಿಸಿಲಲ್ಲಿ ಬೆಂಕಿ ಅಂಟಿಸಿದ ತಕ್ಷಣ ದಗ ದಗ ಅಂತ ಹತ್ಕೊಳ್ಬಿಡುತ್ತೆ ಬೆಂಕಿ. ಹಂಗಿದೆ ಬಿಸಿಲು ವೀವು. ಫಸ್ಟು ಬಿರಿಯಾನಿ ಪ್ರೊಸೆಸ್ ಏನಂದರೆ ಫಸ್ಟ್ ಆಯಿಲ್ ಹಾಕೋಬೇಕು ನಾವು. ಆಯಿಲ್ ಹಾಕ್ಕೊಂಡಿದ್ವಿ. ಸಾಸಿವೆ 1 ಸ್ಪೂನ್ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬ್ರೌನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಗುರು ಪಲಾವ್ ಐಟಮ್ ಹಾಕ್ಕೊಳ್ರಿ ಎಲ್ಲ. ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ 1.5 kg ಮಟನ್ ತಂದಿದ್ದೀವಿ. ಇವಾಗ ಮಟನ್ ಹಾಕ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಪೀಸ್ ಉಳ್ಕೊಂಡಿರ್ಬೇಕು. ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಅರ್ಶಿನ ಹಾಕೊಂಡು ಕ್ಲೀನಾಗಿ ಕಳ್ಕೊಳ್ರಿ. ಇದು ಸಾಲ್ಟ್ ಹಾಕಿದ್ದೀರಾ? ಸಾಲ್ಟ್ ಹೇಳಿ, ಟೇಸ್ಟಿಗೆ ತಕ್ಕಂಥ ಸಾಲ್ಟು. ಫ್ರೆಂಡ್ಸ್ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಸ್ವಲ್ಪ. ಫ್ರೆಂಡ್ಸ್ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೀರು ಹಾಕ್ಕೊಳ್ಳಿ. ವಾಟರ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ಬಿರಿಯಾನಿ ಪೌಡ್ರ್ ಹಾಕ್ಕೊಳ್ಳಿ. ಫ್ರೆಂಡ್ಸ್ ಮಟನ್ ಮಸಾಲ ಹಾಕ್ಕೊಳ್ಳಿ. ಫ್ರೆಂಡ್ಸ್ ಪುದೀನ ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಆಗಲೇ ಹೋಗಿ. ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚಿಲ್ಲಿ ಪೌಡ್ರು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ. ಸಾಕು. ಫ್ರೆಂಡ್ಸ್ ವಾಟರ್ ಹಾಕ್ಕೊಳ್ಳಿ ಇವಾಗ ಎಷ್ಟು ಬೇಕೋ ಅಷ್ಟು ನಿಮಗೆ. ಈ ಮಟನ್ ಎಲ್ಲ ಕ್ಲೀನಾಗಿ ಬೆಂದೋಗಿದೆ. ಹಿಡಿದು ಕೆಳಗಡೆ ಇಟ್ಕೊಳ್ಳೋಣ. ಫ್ರೆಂಡ್ಸ್ ರೈಸ್ಗೆ ನೀರು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಬಿಸಿ ಆಗಿದೆ ಫುಲ್ಲಾಗಿ. ಅದಕ್ಕೆ ನೀರು ತಕ್ಕನಾಗಿ ಅಕ್ಕಿ ಹಾಕ್ಕೋಬೇಕು. ಇನ್ನೂ ಸ್ವಲ್ಪ ಇದ್ದಂಗೆ ಬಾಸುಮತಿ ರೈಸ್ ತಿರುಗಿಸ್ತಾ ಇರ್ಬೇಕು. ಹಾಗಾಗಿ ಅಷ್ಟು ಬೆಂದೋಗೈತಪ್ಪ ಆಗಲೇ. ಫ್ರೆಂಡ್ಸ್ ಬಾಸುಮತಿ ರೈಸು ಎಲ್ಲ ಸ್ವಲ್ಪ ಅರ್ಧ ಆಗೈತೆ. ಅರ್ಧ ಬೆನ್ಬೇಕಿದು. ರೈಸ್ ರೆಡಿ ಆಯಿತು. ಸ್ವಲ್ಪ ಬಾಯಲ್ಲಿ ಆಗಿದ ತಕ್ಷಣ ಹಿಡಿದು ಕೆಳಗಡೆ ಇಟ್ಕೊಬಿಟ್ಟು ಈಗ ಬಿರಿಯಾನಿಗೆ ಬೇಕಾಗಿರೋ ರೆಡಿ ಮಾಡೋಣ. ಸೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು.
ಎಲ್ಲ ರೆಡಿ ಆಯಿತು, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಬ್ಬಬ್ಬಬ್ಬಾ, ಟೇಸ್ಟ್ ಮಾತ್ರ ಸೂಪರ್ ಆಗೈತೆ. ಸಖತ್ತಾಗಿ ಮಾಡವ್ರೆ ನಮ್ಮ ಭಟ್ರು. ಸೂಪರ್ ಆಗಿದೆ ಟೇಸ್ಟ್. ಟೇಸ್ಟ್ ಮಸ್ತ್ ಚಿಂದಿ ಚಿತ್ರಾನ್ನಪ್ಪ. ತಿಂತಾಯಿದ್ರೆ ಒನ್ ಮೋರ್ ಅಂತ ಇರ್ಬೇಕು ಅಷ್ಟೇ. ಸೂಪರ್ ಬಿರಿಯಾನಿ ಮಾತ್ರ ಸೂಪರ್ ಆಗೈತೆ. ಪೋರ್ಕ್ ಬಿರಿಯಾನಿ ಮಾತ್ರ ಸೂಪರ್ ಆಗೈತೆ, ನೆಕ್ಸ್ಟ್ ಲೆವೆಲ್. ಸೂಪರಾಗಿ ಬೆಂದೈತೆ. ಪೀಸ್ ಮಾತ್ರ ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಐತೆ. 100% ಸೂಪರ್ ಆಗೈತಪ್ಪ. ಎಷ್ಟನ್ನ ರೆಡಿ, ಸಕ್ಕತ್ತಾಗೈತೆ. ಟೇಸ್ಟ್ ಅಂತೂ ಹೇಳಂಗೆ ಇಲ್ಲ, ನಮ್ಮನ್ನು ಬಾಯಕ್ಕೆ ಇಕ್ಕಿದ್ರೆ ಹಂಗೆ ಹೊಲ್ಟೋತಾ ಐತೆ. ಇದು ಟೇಸ್ಟು ಚಿಂದಿ ಈರುಳ್ಳಿ ನೆಂಜ್ಕೊಂಡು ತಿಂತಾ ಇದ್ದೆ. ಸೂಪರ್ ಗುರು. ಪೋರ್ಕ್ ಬಿರಿಯಾನಿ ಮಾಡ್ಕೊಂಡು ತಿಂತಾಯಿದ್ರೆ ಅಬ್ಬಬ್ಬಾ ಸಜ್ಜಿಗೈತಪ್ಪ. ಟೇಸ್ಟ್ ಮಾತ್ರ ಆಹಾ ಸೂಪರ್. ಪೋರ್ಕ್ ಪೀಸು ಬಬ್ಬಬ್ಬಾ ಆಹಾ ಸರಿಗೈತಪ್ಪ. ಟೇಸ್ಟ್ ಮಾತ್ರ ಬೇರೆ ಲೆವೆಲ್ಲು. ಸರಿಗೆ ಮಾಡೋದೆ ಪೋರ್ಕ್ ಬಿರಿಯಾನಿ ಅಂತ ನೆಕ್ಸ್ಟ್ ಲೆವೆಲ್. ఏదో పెరికే ఇవిడ అలాగుంటా ఏర్లే ನಾವಿನ್ನ ಫಸ್ಟ್ ಟೈಮ್ ಮಾಡಿದ್ವಿ. ತಗ್ಗೋದೇ ಇಲ್ಲ ಟೇಸ್ಟ್ ಮಾತ್ರ. ಹೆಂಗಾಯ್ತು ಮಶಣ? ಮಧ್ಯಾಹ್ನ ಚೊಂಬ ಜ್ಯೂಸ್ ಕುಡಿತಾ ಇದ್ರೆ